ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು. ಹಿಂದಿನ ಸಂಚಿಕೆಯಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಪರಿಚಯ, ಅದರ ಲೇಔಟ್ ಮತ್ತು ಟೈಟಲ್ ಬಾರ್, ಟಾಸ್ಕ್ ಬಾರ್, ಮಿನಿಮೈಸ್, ಮ್ಯಾಕ್ಸಿಮೈಸ್ ಮಾಡುವ ಬಗ್ಗೆ ತಿಳಿದುಕೊಂಡಿದ್ವಿ. ಈ ಸಂಚಿಕೆಯಲ್ಲಿ ನ್ಯಾವಿಗೇಷನ್ ಕುರಿತಾದ ಇನ್ಫಾರ್ಮೇಶನ್ ಅನ್ನ ತಿಳಿದುಕೊಳ್ತಾ ಇದ್ದೀವಿ. ಯಾವುದೇ ಒಂದು ಅಪ್ಲಿಕೇಶನ್ ಅನ್ನ ಬಳಸುವಂತ ಸಂದರ್ಭದಲ್ಲಿ ನ್ಯಾವಿಗೇಷನ್ ಸ್ಪಷ್ಟವಾಗಿ ಕರಗತ ಮಾಡಿಕೊಂಡ್ರೆ ಆ ಒಂದು ಅಪ್ಲಿಕೇಶನ್ ಅನ್ನ ಲೀಲಾಜಾಲವಾಗಿ ಬಳಸಬಹುದು. ಹಾಗಾಗಿ ಇಂದಿನ ಸಂಚಿಕೆಯಲ್ಲಿ ಎಕ್ಸೆಲ್ ಅಲ್ಲಿ ಹೇಗೆ ನ್ಯಾವಿಗೇಟ್ ಮಾಡುವುದನ್ನ ಅಭ್ಯಾಸದೊಂದಿಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಹಾಗಾದ್ರೆ ಸಂಚಿಕೆಯನ್ನ ಆರಂಭಿಸೋಣ ಸ್ನೇಹಿತರೆ. ಸೊ ಇವಾಗ ನಾವು ತೆರೆದಿರುವಂತಹ ಈ ಒಂದು ಮೈಕ್ರೋಸಾಫ್ಟ್ ಅಪ್ಲಿಕೇಶನ್ ಅಲ್ಲಿ ಕರ್ಸರ್ ಯಾವ ಒಂದು ಸೆಲ್ ಅಲ್ಲಿ ಇರುತ್ತೆ. ಬೈ ಡಿಫಾಲ್ಟ್ ಆಗಿ ಅದು A1 ಅಲ್ಲಿ ಇರುತ್ತೆ. ಹಾಗಾಗಿ A1 ಅನ್ನ ಆಕ್ಟಿವ್ ಸೆಲ್ ಅಂತ ಕರಿತೀವಿ. A1 ಅನ್ನೋದು ಆಕ್ಟಿವ್ ಸೆಲ್, ಯಾಕಂದ್ರೆ ಕರ್ಸರ್ A1 ಅಲ್ಲಿ ಇದೆ. ಹಾಗಾಗಿ ಇದು ಆಕ್ಟಿವ್ ಸೆಲ್. ಮುಂದೆ ಇದನ್ನ ಹೇಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಹೇಗೆ ನ್ಯಾವಿಗೇಟ್ ಮಾಡೋದು ಅನ್ನೋದನ್ನ ತಿಳಿದುಕೊಳ್ಳೋದಾದ್ರೆ, ಮೊಟ್ಟ ಮೊದಲನೇದಾಗಿ ನಾವು ಟೈಟಲ್ ಏನ್ ಚೆಕ್ ಮಾಡಿದ್ವಲ್ಲ, ಇನ್ಸರ್ಟ್ ಜೊತೆಗೆ ಟಿ ಅನ್ನು ಪ್ರೆಸ್ ಮಾಡೋದ್ರ ಮೂಲಕ ಅದು ಬುಕ್ 1 ಎಕ್ಸೆಲ್ ಅಂತ ಅನೌನ್ಸ್ ಮಾಡ್ತು. ಇವಾಗ ಆಕ್ಟಿವ್ ಸೆಲ್ ಯಾವುದು ಅಂತ ತಿಳಿದುಕೊಳ್ಳೋದಕ್ಕೆ ಇನ್ಸರ್ಟ್ ಜೊತೆಗೆ ಟ್ಯಾಬ್ ಕೀ ಅನ್ನು ಪ್ರೆಸ್ ಮಾಡಿದಾಗ ಆಕ್ಟಿವ್ ಸೆಲ್ ಯಾವುದು ಅನ್ನೋದನ್ನ NVDA ಹೇಳುತ್ತೆ. ಸೆಲ್ A1. ಸೊ ಇದನ್ನ ಸೆಲ್ A1 ಅಂತ ಹೇಳ್ತಾ ಇರೋದ್ರಿಂದ ಇದು ಆಕ್ಟಿವ್ ಸೆಲ್ ಆಗಿರುತ್ತೆ. ಇವಾಗ ಇಲ್ಲಿ ಹೇಗೆ ನ್ಯಾವಿಗೇಟ್ ಮಾಡೋದು ಅನ್ನೋದನ್ನ ತಿಳಿದುಕೊಳ್ಳೋದಾದ್ರೆ, ರೈಟ್ ಆರೋ ಪ್ರೆಸ್ ಮಾಡೋದ್ರ ಮೂಲಕ ಎಡದಿಂದ ಬಲಕ್ಕೆ ಕರ್ಸರ್ ಅನ್ನ ಚಲಿಸಬಹುದು. ಇವಾಗ ರೈಟ್ ಆರೋ ಪ್ರೆಸ್ ಮಾಡ್ತಾ ಇದ್ದೀನಿ. B1 ಅಂದ್ರೆ ಎ ಕಾಲಮ್ ಇಂದ ಕರ್ಸರ್ ಬಿ ಕಾಲಮ್ಗೆ, ಅಂದ್ರೆ ಎಡದಿಂದ ಬಲಕ್ಕೆ ಕರ್ಸರ್ ಚಲಿಸ್ತಾ ಇದೆ. ಮತ್ತೆ NVDA ಕೂಡ B1 ಅಂತ ಉಚ್ಚಾರ ಮಾಡ್ತಾ ಇದೆ. ಸೊ ಇವಾಗ B1 ಆಕ್ಟಿವ್ ಸೆಲ್. ಸೊ ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಇನ್ಸರ್ಟ್ ಕೀ ಜೊತೆಗೆ ಟ್ಯಾಬ್ ಅನ್ನ ಪ್ರೆಸ್ ಮಾಡಿದಾಗ ನೋಡಿ ಸೆಲ್ B1 ಅಂತ ಹೇಳ್ತಾ ಇದೆ. ಅಂದ್ರೆ B1 ಅನ್ನೋದು ಇವಾಗ ಆಕ್ಟಿವ್ ಸೆಲ್. ಲೆಫ್ಟ್ ಆರೋ ಪ್ರೆಸ್ ಮಾಡೋದ್ರ ಮೂಲಕ ಎಡಕ್ಕೆ ಚಲಿಸಬಹುದು. ನೋಡಿ, ಸೊ ಲೆಫ್ಟ್ ಆರೋ ಪ್ರೆಸ್ ಮಾಡೋದ್ರಿಂದ ಕರ್ಸರ್ A1 ಗೆ ಬಂತು. ಸೊ ಇವಾಗ ಎಡದಿಂದ ಬಲಕ್ಕೆ ಚಲಿಸೋದಕ್ಕೆ ಲೆಫ್ಟ್ ಮತ್ತೆ ರೈಟ್ ಆರೋ ಕೀಗಳನ್ನ ಬಳಸಬಹುದು ಅಂತ ತಿಳ್ಕೊಂಡ್ವಿ. ಇದರೊಟ್ಟಿಗೆ ಟ್ಯಾಬ್ ಕೀಯನ್ನು ಕೂಡ ಬಳಸಬಹುದು. ಟ್ಯಾಬ್ ಪ್ರೆಸ್ ಮಾಡೋದ್ರ ಮೂಲಕ ಎ ಇಂದ ಬಿ ಗೆ ತೆರಳೋಕೆ ಅನುಕೂಲ ಆಗುತ್ತೆ. ನೋಡಿ, ಟ್ಯಾಬ್ ಪ್ರೆಸ್ ಮಾಡೋದ್ರಿಂದ B1 ಗೆ ಕರ್ಸರ್ ಚಲಿಸ್ತಾ ಇದೆ. ಮತ್ತೆ C1. ಇವಾಗ ಟ್ಯಾಬ್ ಇಂದ ಮುಂದೆ ಹೋಗಿದೀವಿ, ಅಂದ್ರೆ ಎಡದಿಂದ ಬಲಕ್ಕೆ ಚಲಿಸಿದ್ವಿ. ಇವಾಗ ಹಿಂದೆ ಬರೋದಕ್ಕೆ ಮತ್ತೆ ಎಡಕ್ಕೆ ಬರೋದಕ್ಕೆ ಟ್ಯಾಬ್ ಕೀ ಜೊತೆಗೆ ಶಿಫ್ಟ್ ಅನ್ನ ಸೇರಿಸ್ಕೊಂಡ್ರೆ, ಶಿಫ್ಟ್ ಪ್ಲಸ್ ಟ್ಯಾಬ್ ಅನ್ನ ಬಳಸಿದ್ರೆ ಅವಾಗ ಬಲದಿಂದ ಎಡಕ್ಕೆ ಕರ್ಸರ್ ಚಲಿಸುತ್ತೆ. ನೋಡಿ, ಸಿ ಇಂದ ಬಿ ಗೆ ಕರ್ಸರ್ ಮೂವ್ ಆಯ್ತು, ಅಂದ್ರೆ ಬಲದಿಂದ ಎಡಕ್ಕೆ. ಸೊ ಮತ್ತೆ ಶಿಫ್ಟ್ ಜೊತೆಗೆ ಟ್ಯಾಬ್ ಪ್ರೆಸ್ ಮಾಡಿದ್ರೆ A1 ಗೆ ಕರ್ಸರ್ ಬಂತು. ಸೊ ಎಡದಿಂದ ಬಲಕ್ಕೆ ಚಲಿಸೋದಕ್ಕೆ ನಮ್ಗೆ ಲೆಫ್ಟ್ ಟು ರೈಟ್ ಅಥವಾ ರೈಟ್ ಟು ಲೆಫ್ಟ್ ಆರೋ ಕೀಗಳು ಹೆಲ್ಪ್ ಆಗುತ್ತೆ. ಬಲಕ್ಕೆ ಚಲಿಸೋದಕ್ಕೆ ರೈಟ್ ಆರೋ, ಎಡಗಡೆ ನ್ಯಾವಿಗೇಟ್ ಮಾಡೋದಕ್ಕೆ ಲೆಫ್ಟ್ ಆರೋ, ಅದರೊಟ್ಟಿಗೆ ಟ್ಯಾಬ್ ಕೀ ಪ್ರೆಸ್ ಮಾಡೋದ್ರ ಮೂಲಕ ಬಲಗಡೆಗೆ, ಶಿಫ್ಟ್ ಟ್ಯಾಬ್ ಪ್ರೆಸ್ ಮಾಡೋದ್ರ ಮೂಲಕ ಎಡಗಡೆಗೆ ಚಲಿಸಬಹುದು. ಹಾಗೆ ಮುಂದುವರೆದು ಡೌನ್ ಆರೋ ಪ್ರೆಸ್ ಮಾಡಿದಾಗ ಇವಾಗ ರೋ ಇಂದ ರೋಗೆ ನ್ಯಾವಿಗೇಟ್ ಆಗಬಹುದು. ಆಯ್ತಾ? ಸೊ ಡೌನ್ ಆರೋ ಪ್ರೆಸ್ ಮಾಡಿದ್ರೆ A2 ಗೆ ಕರ್ಸರ್ ಚಲಿಸ್ತಾ ಇದೆ. ಅಂದ್ರೆ ನಮ್ಮ ಆಕ್ಟಿವ್ ಸೆಲ್ ಈಗ A2 ಆಗಿದೆ. ಮತ್ತೆ ಡೌನ್ ಆರೋ ಮಾಡಿದ್ರೆ A3 ಗೆ ಕರ್ಸರ್ ಚಲಿಸುತ್ತೆ. A3. ಸೊ ಅಪ್ ಆರೋ ಮಾಡೋದ್ರ ಮೂಲಕ ಮೇಲಕ್ಕೆ ಬರಬಹುದು. ಮತ್ತೆ ಅಪ್ ಆರೋ ಮಾಡಿದ್ರೆ A1 ಗೆ ಕರ್ಸರ್ ಬಂತು. ಮೇಲಿಂದ ಕೆಳಗೆ ಹಾಗೆ ಕೆಳಗಿಂದ ಮೇಲೆ ಚಲಿಸೋದಕ್ಕೆ ಅಪ್ ಮತ್ತೆ ಡೌನ್ ಆರೋ. ಡೌನ್ ಆರೋ ಪ್ರೆಸ್ ಮಾಡಿದ್ರೆ ಕೆಳಗಡೆಗೆ ನ್ಯಾವಿಗೇಟ್ ಆಗುತ್ತೆ, ಅಪ್ ಆರೋ ಪ್ರೆಸ್ ಮಾಡಿದ್ರೆ ಮೇಲಕ್ಕೆ ನ್ಯಾವಿಗೇಟ್ ಆಗುತ್ತೆ. ಸೊ ಇವಾಗ ಬರೀ ಅಪ್ ಡೌನ್ ಆರೋ ಕೀಸ್ ಅಲ್ಲದೇನೆ ಎಂಟರ್ ಕೀ ಪ್ರೆಸ್ ಮಾಡೋದ್ರ ಮೂಲಕ ಕೆಳಗಿನ ರೋಗೆ ಕೂಡ ಚಲಿಸಬಹುದು. ಸೊ ಇವಾಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ, A1 ಇಂದ A2 ಗೆ ಕರ್ಸರ್ ಚಲಿಸ್ತು. ಮತ್ತೆ ಎಂಟರ್ ಮಾಡಿದ್ರೆ A3 ಗೆ ಕರ್ಸರ್ ಮೂವ್ ಆಯ್ತು. ಇವಾಗ ಶಿಫ್ಟ್ ಜೊತೆಗೆ
ಎಂಟರ್ ಕೀಯನ್ನ ಪ್ರೆಸ್ ಮಾಡಿದ್ರೆ ಅದೇ ಕರ್ಸರ್ ಮೇಲಕ್ಕೆ ಬರುತ್ತೆ. Shift plus enter 2. ನೋಡಿ A2 ಬಂತು. ಶಿಫ್ಟ್ ಮತ್ತೆ ಎಂಟರ್ ಪ್ರೆಸ್ ಮಾಡಿದಾಗ Shift plus enter 1. A1. ಸೊ ಇವಾಗ ಇಲ್ಲಿ ನಮಗೆ ಮೇಲಿಂದ ಕೆಳಗೆ ಚಲಿಸೋದಕ್ಕೆ ಡೌನ್ ಏರೋ ಜೊತೆಗೆ ಎಂಟರ್ ಕೀ, ಕೆಳಗಿಂದ ಮೇಲೆ ಬರೋದಕ್ಕೆ ಅಪ್ ಏರೋ ಜೊತೆಗೆ ಶಿಫ್ಟ್ ಪ್ಲಸ್ ಎಂಟರ್ ಕೀ ಇವೆರಡನ್ನು ಕೂಡ ಬಳಸಬಹುದು. ಸೊ ಹೀಗೆ ನ್ಯಾವಿಗೇಟ್ ಮಾಡೋದಕ್ಕೆ ಎಕ್ಸೆಲ್ ಶೀಟ್ ಅಲ್ಲಿ, ಬ್ಲಾಂಕ್ ಶೀಟ್ ಅಲ್ಲಿ ನ್ಯಾವಿಗೇಟ್ ಮಾಡೋದಕ್ಕೆ ಆರೋ ಕೀಸ್ ಜೊತೆಗೆ ಟ್ಯಾಬ್, ಎಂಟರ್ ಗಳನ್ನು ಕೂಡ ಬಳಸಬಹುದು. ಸೊ ಅದರ ಜೊತೆಗೆ ಪ್ರೀವಿಯಸ್ ಸೆಲ್ಗೋ ಅಥವಾ ಪ್ರೀವಿಯಸ್ ರೋಗೆ ನ್ಯಾವಿಗೇಟ್ ಆಗೋದಕ್ಕೆ ಶಿಫ್ಟ್ ಅನ್ನು ಕೂಡ ಆಡ್ ಮಾಡಬೇಕಾಗತ್ತೆ. ಇಷ್ಟು ಪ್ರಾಥಮಿಕವಾಗಿ ನ್ಯಾವಿಗೇಟ್ ಮಾಡುವಂತಹ ವಿಧಾನಗಳಾದ್ರೆ ಇನ್ನು ಸಾಕಷ್ಟು ನ್ಯಾವಿಗೇಷನ್ ಕೀ ಸ್ಟ್ರೋಕ್ ಗಳನ್ನ ನಾವು ನೋಡಬಹುದು. ಉದಾಹರಣೆಗೆ ಇವಾಗ ಸಿಂಗಲ್ ಸೆಲ್ಗೆ ನ್ಯಾವಿಗೇಟ್ ಆಗೋದನ್ನ ಹೇಗೆ ಅಂತ ನೋಡಿರೋದ್ರಿಂದ ಕ್ರಮವಾಗಿ ಎಡ ತುದಿಯಿಂದ ಬಲ ತುದಿಯವರೆಗೆ ನ್ಯಾವಿಗೇಟ್ ಆಗೋದು. ಉದಾಹರಣೆಗೆ A1 ಇಂದ XFD1 ವರೆಗೂ ತೆರಳೋದಕ್ಕೆ ಕಂಟ್ರೋಲ್ ಅನ್ನ ಆಡ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಕಂಟ್ರೋಲ್ ರೈಟ್ ಏರೋ ಪ್ರೆಸ್ ಮಾಡಿದ್ರೆ ಕರ್ಸರ್ ಎಡ ತುದಿಯಿಂದ ಬಲ ತುದಿಗೆ ಮೂವ್ ಆಗುತ್ತೆ. ಇವಾಗ ಕಂಟ್ರೋಲ್ ರೈಟ್ ಏರೋ ಮಾಡಿದಾಗ ಏನಾಗುತ್ತೆ ಅಂತ ನೋಡೋದಾದ್ರೆ Control plus right arrow XFD1. ನೋಡಿ ಸ್ನೇಹಿತರೆ, A1 ಇಂದ XFD1 ವರೆಗೂ ಕರ್ಸರ್ ಚಲನೆ ಆಗಿದೆ. ಇವಾಗ ಕಂಟ್ರೋಲ್ ಜೊತೆಗೆ ಲೆಫ್ಟ್ ಆರೋ ಪ್ರೆಸ್ ಮಾಡಿದ್ರೆ ಕರ್ಸರ್ XFD1 ಇಂದ A1 ಗೆ ಬರಲೇಬೇಕು. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ಕಂಟ್ರೋಲ್ ಲೆಫ್ಟ್ ಆರೋ, Control plus left arrow 1. ನೋಡಿ A1 ಗೆ ಕರ್ಸರ್ ಬಂತು. ಹೀಗೆ ಕಂಟ್ರೋಲ್ ಡೌನ್ ಏರೋ ಪ್ರೆಸ್ ಮಾಡೋದ್ರ ಮೂಲಕ ರೋಗೆ ಜಂಪ್ ಆಗಬಹುದು. ನೋಡಿ ಕಂಟ್ರೋಲ್ ಡೌನ್ ಏರೋ ಮಾಡಿದ್ರೆ Control plus down arrow 1,048,576. ನೋಡಿ ಮೇಲಿಂದ ಕೆಳಗೆ A1 ಇಂದ ಮೊದಲನೇ ರೋ ಇಂದ 1,48,576 ಅಲ್ಲಿವರೆಗೂ ಕರ್ಸರ್ ಮೇಲಿಂದ ಕೆಳಗೆ ನ್ಯಾವಿಗೇಟ್ ಆಗಿದೆ. ಇವಾಗ ಕಂಟ್ರೋಲ್ ಜೊತೆಗೆ ಅಪ್ ಏರೋ ಪ್ರೆಸ್ ಮಾಡಿದ್ರೆ Control plus up arrow 1. A1 ಗೆ ಕರ್ಸರ್ ನ್ಯಾವಿಗೇಟ್ ಆಗಿದೆ. ಇವಾಗ ಸದ್ಯಕ್ಕೆ ನಾವು ನ್ಯಾವಿಗೇಟ್ ಮಾಡ್ತಾ ಇರೋದು ಖಾಲಿ ಶೀಟ್ ಅಲ್ಲಿ, ಅಂದ್ರೆ ಬ್ಲಾಂಕ್ ಶೀಟ್ ಅಲ್ಲಿ ಮಾತ್ರ ನ್ಯಾವಿಗೇಟ್ ಮಾಡ್ತಾ ಇದೀವಿ. ಈ ಒಂದು ನ್ಯಾವಿಗೇಷನ್ ವ್ಯತ್ಯಾಸ ಆಗುತ್ತೆ ಯಾವಾಗ ಅಂತಂದ್ರೆ ಡೇಟಾ ರೀಜನ್ ಅಲ್ಲಿ ಇದ್ದಾಗ. ಡೇಟಾ ರೀಜನ್ ಅಂತ ಅನ್ನೋದನ್ನ ಏನು, ಅದು ಎತ್ತ, ಹೇಗೆ ಅನ್ನೋದನ್ನ ಆನಂತರ ತಿಳಿದುಕೊಳ್ತೀವಿ. ಸೊ ಇವಾಗ ಖಾಲಿ ಶೀಟ್ ಅಲ್ಲಿ ನ್ಯಾವಿಗೇಟ್ ಮಾಡುವಂತ ವಿಧಾನವನ್ನ ಕಲ್ತ್ಕೊಳ್ತಾ ಇದೀವಿ. ಸೊ ಹೀಗೆ ನ್ಯಾವಿಗೇಷನ್ ಗೆ ಸಂಬಂಧಪಟ್ಟಂಗೆ ಮುಂದಿನ ಕೀಸ್ ಗಳನ್ನ ನೋಡೋದಾದ್ರೆ ಈ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಏನು ಈ ಒಂದು ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತಲ್ಲ, ಎಡದಿಂದ ಬಲಕ್ಕೆ ಇರುವಂತಹ ಕಾಲಂಗಳಾಗಿರ್ಬೋದು, ಮೇಲಿಂದ ಕೆಳಗೆ ಇರುವಂತಹ ರೋಸ್ ಗಳಾಗಿರ್ಬೋದು. ಅಂದ್ರೆ ಇಲ್ಲಿ ಒಂದೇ ಸ್ಕ್ರೀನ್ ಅಲ್ಲಿ A1 ಇಂದ ಏನು 10,48,576 ರೋಸ್ ಗಳಿದೆ, ಎಲ್ಲವೂ ಕೂಡ ಡಿಸ್ಪ್ಲೇ ಆಗ್ತಾ ಇರಲ್ಲ. ಹಾಗೆ ಎ ಇಂದ XFD ವರೆಗೂ ಕೂಡ ಡಿಸ್ಪ್ಲೇ ಆಗ್ತಾ ಇರಲ್ಲ. ಈ ಒಂದು ಸ್ಕ್ರೀನ್ ಗೆ ಎಷ್ಟು ರೋಸ್ ಎಷ್ಟು ಕಾಲಮ್ಸ್ ಬೇಕು ಅಷ್ಟು ಮಾತ್ರ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದನ್ನ ಹೇಗೆ ಒಂದು ಸ್ಕ್ರೀನ್ ಅಲ್ಲಿ ಆ ಒಂದು ಸೆಲ್ ಗಳು ಡಿಸ್ಪ್ಲೇ ಆಗ್ತಾ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ಇವಾಗ ಮೇಲಿಂದ ಕೆಳಗೆ ಎಷ್ಟು ಸೆಲ್ ಗಳಿದೆ. ಇವಾಗ ನನ್ನ ಕರ್ಸರ್ NVDA plus tab cell 1. A1 ಅಲ್ಲಿದೆ. ಸೊ ಇವಾಗ ಪೇಜ್ ಡೌನ್ ಮಾಡಿದ್ರೆ Page down 28. ಈ ಒಂದು ಸಿಸ್ಟಮ್ ಅಲ್ಲಿ A28 ಗೆ ಕರ್ಸರ್ ನ್ಯಾವಿಗೇಟ್ ಆಯ್ತು ಪೇಜ್ ಡೌನ್ ಪ್ರೆಸ್ ಮಾಡೋದ್ರ ಮೂಲಕ. ಅಂದ್ರೆ ಅದರ ಅರ್ಥ ನನ್ನ ಸ್ಕ್ರೀನ್ ನಲ್ಲಿ, ಹಿಂದಿನ ಸ್ಕ್ರೀನ್ ನಲ್ಲಿ A1 ಇಂದ A27 ವರೆಗೂ ಅಂದ್ರೆ 27 ರೋಸ್ ಗಳು ಡಿಸ್ಪ್ಲೇ ಆಗ್ತಾ ಇದೆ ಅಂತ ಅರ್ಥ. ಇದು ಸಿಸ್ಟಮ್ ಇಂದ ಸಿಸ್ಟಮ್ಗೆ ಮತ್ತೆ ಅಪ್ಲಿಕೇಶನ್ ವರ್ಷನ್ ಅಂದ್ರೆ ಆಫೀಸ್ ವರ್ಷನ್ ಗೆ ಡಿಪೆಂಡ್ ಆಗುತ್ತೆ. ಆ ಒಂದು ಆಫೀಸ್ ವರ್ಷನ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸ್ಕ್ರೀನ್ ತೋರಿಸ್ತಾ ಇರುತ್ತೆ. ಅಂದ್ರೆ ಈ ಸಿಸ್ಟಮ್ ಅಲ್ಲಿ 27 ರೋಸ್ ಗಳು ಡಿಸ್ಪ್ಲೇ ಆಗ್ತಾ ಇದೆ. ನಿಮ್ಮ ಬೇರೆ ಸಿಸ್ಟಮ್ ಗಳಲ್ಲಿ ಅದು 20 ಆಗಿರ್ಬೋದು, 24 ಆಗಿರ್ಬೋದು, ಅದು ಡಿಪೆಂಡ್ ಆಗುತ್ತೆ. ಆದ್ರೆ ಮೇಲಿಂದ ಕೆಳಗೆ ಒಂದು ಸ್ಕ್ರೀನ್ ಅನ್ನ ಜಂಪ್ ಮಾಡೋದಕ್ಕೆ ಪೇಜ್ ಡೌನ್ ಅನ್ನ ಪ್ರೆಸ್ ಮಾಡೋದು ಅಂತ ನಾವು ತಿಳ್ಕೋಬಹುದು. ಪೇಜ್ ಅಪ್ ಪ್ರೆಸ್ ಮಾಡಿದಾಗ ಹಿಂದಿನ ಸ್ಕ್ರೀನ್ ಗೆ ಬರುತ್ತೆ Page up 1. A1. ಸೊ ಅದೇ ರೀತಿ ನಾವು ಮೇಲಿಂದ ಕೆಳಗಿನ ಸ್ಕ್ರೀನ್ ಗೆ ಜಂಪ್ ಆಗೋದನ್ನ ತಿಳಿದುಕೊಂಡ್ವಿ. ಇವಾಗ ಎಡದಿಂದ ಬಲಕ್ಕೆ ಇರುವಂತಹ ಸ್ಕ್ರೀನ್ ಅನ್ನ ನೋಡೋದಾದ್ರೆ ಆಲ್ಟ್ ಕೀ ಜೊತೆಗೆ ಪೇಜ್ ಡೌನ್ ಪ್ರೆಸ್ ಮಾಡಿದ್ರೆ ಎಡದಿಂದ ಬಲಕ್ಕೆ ಎಷ್ಟು ಕಾಲಂಗಳು ಡಿಸ್ಪ್ಲೇ ಆಗ್ತಾ ಇದೆ ಅನ್ನೋದನ್ನ ತೋರಿಸುತ್ತೆ. Alt plus page down Y1. Y. ಸೊ ಈ ಸಿಸ್ಟಮ್ ಅಲ್ಲಿ A ಇಂದ X ವರೆಗೂ ಇರುವಂತಹ ಕಾಲಂಗಳನ್ನ ಡಿಸ್ಪ್ಲೇ ಮಾಡ್ತಾ ಇದೆ ಎಡದಿಂದ ಬಲಕ್ಕೆ. ಸೊ ಹಾಗಾಗಿ ಆಲ್ಟ್ ಪೇಜ್ ಡೌನ್ ಪ್ರೆಸ್ ಮಾಡಿದಾಗ Y1 ಗೆ ಕರ್ಸರ್ ನ್ಯಾವಿಗೇಟ್ ಆಗಿದೆ. ಅಂದ್ರೆ ಎಡದಿಂದ
ಬಲಕ್ಕೆ ನೆಕ್ಸ್ಟ್ ಸ್ಕ್ರೀನ್ಗೆ ಕರ್ಸರ್ ಜಂಪ್ ಆಗಿದೆ. ಈ ಒಂದು ಸ್ಕ್ರೀನ್ ಕೂಡ ಸಿಸ್ಟಮ್ ಇಂದ ಸಿಸ್ಟಮ್ಗೆ ವ್ಯತ್ಯಾಸ ಆಗುತ್ತೆ. ಎಲ್ಲರಲ್ಲೂ ಕೂಡ A1 ಇಂದ X1 ವರೆಗೂ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಅಂತ ಅರ್ಥ ಅಲ್ಲ. ಸೊ ಅದು ವರ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಆಫೀಸ್ ವರ್ಷನ್. ಸೊ ನಾನು ಬಳಸ್ತಾ ಇರೋದು 2019 ವರ್ಷನ್. ಮತ್ತೆ ಇದು ಕೂಡ ಸಿಸ್ಟಮ್ ಇಂದ ಸಿಸ್ಟಮ್ಗೂ ಕೂಡ ವ್ಯತ್ಯಾಸ ಆಗ್ತಾ ಇರುತ್ತೆ. ಮತ್ತೆ ಅದು ಆ ಒಂದು ಡಿಫಾಲ್ಟ್ ಸೆಟ್ಟಿಂಗ್ಸ್ ಅನ್ನ ಚೇಂಜ್ ಮಾಡಿರೋದು ಕೂಡ ಇದ್ರ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ಆ ಒಂದು ಸೆಟ್ಟಿಂಗ್ಸ್ ಬಗ್ಗೆ ತದನಂತರ ತಿಳಿದುಕೊಳ್ಳೋಣ. ಇವಾಗ ಇದು ಎಷ್ಟು ಎಡದಿಂದ ಬಲಕ್ಕೆ ಡಿಸ್ಪ್ಲೇ ಆಗ್ತಾ ಇದೆ ಅನ್ನೋದನ್ನ ತಿಳಿದುಕೊಳ್ಳೋದಾದ್ರೆ A ಇಂದ X ವರೆಗೂ ಡಿಸ್ಪ್ಲೇ ಆಗ್ತಾ ಇದೆ. ಇವಾಗ ಎಡದಿಂದ ಬಲಕ್ಕೆ ನ್ಯಾವಿಗೇಟ್ ಮಾಡೋದಕ್ಕೆ ಆಲ್ಟ್ ಪೇಜ್ ಡೌನ್ ಮಾಡೋದ್ರ ಮೂಲಕ ಎಡದಿಂದ ಬಲಕ್ಕಿರುವಂತಹ ಸ್ಕ್ರೀನ್ಗೆ ಜಂಪ್ ಆಗಿದೀವಿ. ಇವಾಗ ಆಲ್ಟ್ ಕೀ ಜೊತೆಗೆ ಪೇಜ್ ಅಪ್ ಪ್ರೆಸ್ ಮಾಡಿದ್ರೆ ಮತ್ತೆ ಎಡಭಾಗದ ಸ್ಕ್ರೀನ್ಗೆ ಜಂಪ್ ಆಗುತ್ತೆ ಕರ್ಸರ್. Alt plus page up at 1. ನೋಡಿ, A1ಗೆ ಕರ್ಸರ್ ಬಂತು. ಅದರ ಅರ್ಥ ಎಡಭಾಗದ ಸ್ಕ್ರೀನ್ಗೆ ನ್ಯಾವಿಗೇಟ್ ಆಗಿದೀವಿ ಅಂತ ಅರ್ಥ. ಹಾಗೆ ಈ ಒಂದು ಎಕ್ಸೆಲ್ ನಲ್ಲಿ ಏನು ಓಪನ್ ಆಗಿದೆಯಲ್ಲ, ಈ ಒಂದು ಎಕ್ಸೆಲ್ ನ ಶೀಟ್ ನೇಮ್ ಅನ್ನ ಕೂಡ ನಾವು ಉಚ್ಚರಿಸೋದಕ್ಕೆ ಅಥವಾ ತಿಳ್ಕೊಳ್ಳೋದಕ್ಕೆ ಇನ್ಸರ್ಟ್ ಕೀ ಜೊತೆಗೆ ನಂಪ್ಯಾಡ್ ಡಿಲೀಟ್ ಅನ್ನ ಪ್ರೆಸ್ ಮಾಡಿದಾಗ NVDA plus unpath delete sheet 1 at 1. ಕರ್ಸರ್ ಎಲ್ಲಿದೆ ಅನ್ನೋದನ್ನ ಕೂಡ ತಿಳಿಸೋದ್ರ ಜೊತೆಗೆ ಶೀಟ್ ನೇಮ್ ಅನ್ನ ಕೂಡ ಹೇಳ್ತಾ ಇದೆ. ಬೈ ಡಿಫಾಲ್ಟ್ ಆಗಿ ಶೀಟ್ಗಳು ಶೀಟ್ 1, ಶೀಟ್ 2, ಶೀಟ್ 3 ಈ ರೀತಿನೇ ನೇಮ್ ಅಸೈನ್ ಆಗಿರುತ್ತೆ. ಈ ಒಂದು ಶೀಟ್ ಗಳ ನೇಮ್ ಅನ್ನ ಬದಲಾಯಿಸೋದನ್ನ ಮುಂದೆ ತಿಳ್ಕೊಳ್ತೀವಿ. ಸೊ ಇವಾಗ ಶೀಟ್ ನೇಮ್ ಅನ್ನು ತಿಳ್ಕೊಳ್ಳೋದಕ್ಕೆ ಇನ್ಸರ್ಟ್ ಕೀ ಜೊತೆಗೆ ನಂಪ್ಯಾಡ್ ಡಿಲೀಟ್ ಅನ್ನು ಪ್ರೆಸ್ ಮಾಡಿದ್ರೆ NVDA plus unpath delete sheet 1 at 1. ಶೀಟ್ 1 A1 ಅಂತ ತಿಳಿಸ್ತಾ ಇದೆ. ಅದರರ್ಥ ಕರ್ಸರ್ A1 ಅಲ್ಲಿದೆ, ಜೊತೆಗೆ ಯಾವ ಶೀಟ್ ಅಲ್ಲಿ ಕರ್ಸರ್ ಇದೆ ಅನ್ನೋದನ್ನ NVDA ತಿಳಿಸ್ತಾ ಇದೆ. ಅದೇ ಉದಾಹರಣೆಗೆ B1 ಅಲ್ಲಿ ಕರ್ಸರ್ ಇದ್ದು Right arrow B1. ಇವಾಗ ಇನ್ಸರ್ಟ್ ನಂಪ್ಯಾಡ್ ಡಿಲೀಟ್ ಅನ್ನ ಪ್ರೆಸ್ ಮಾಡಿದ್ರೆ NVDA plus unpath delete sheet 1 B1. ಕರ್ಸರ್ ಎಲ್ಲಿದೆ ಅದನ್ನು ಕೂಡ ಹೇಳೋದ್ರ ಜೊತೆಗೆ ಯಾವ ಒಂದು ಶೀಟ್ ಅಲ್ಲಿದೆ. ಶೀಟ್ 1 ಅಲ್ಲಿ ಕರ್ಸರ್ ಇರೋದ್ರಿಂದ ಶೀಟ್ 1 ಜೊತೆಗೆ B1 ಅನ್ನು ಕೂಡ ಅನೌನ್ಸ್ ಮಾಡ್ತಾ ಇದೆ. ಸೊ ನಾವೇನು ಇನ್ಸರ್ಟ್ ಟ್ಯಾಬ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ಆಕ್ಟಿವ್ ಸೆಲ್ ಅನ್ನ ತಿಳಿದುಕೊಳ್ತಾ ಇದೀವಿ, ಅದನ್ನ ಇಲ್ಲಿ ಕೂಡ ಗಮನಿಸಬಹುದು. ಇನ್ಸರ್ಟ್ ಕೀ ಜೊತೆಗೆ ನಂಪ್ಯಾಡ್ ಡಿಲೀಟ್ ಅನ್ನು ಪ್ರೆಸ್ ಮಾಡಿದಾಗ ಶೀಟ್ ನೇಮ್ ಜೊತೆಗೆ ಆಕ್ಟಿವ್ ಸೆಲ್ ಅನ್ನು ಕೂಡ NVDA ಹೇಳ್ತಾ ಇದೆ. ಸೊ ಸ್ನೇಹಿತರೆ, ಇಷ್ಟು ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳಬೇಕಾಗಿರುವಂತಹ ಪ್ರಾಥಮಿಕ ಮಾಹಿತಿ. ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಮಾಹಿತಿಯನ್ನ ಎಕ್ಸೆಲ್ ಕುರಿತಾಗಿ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ KT ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. KT ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.